ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಯೋಗ ಡೇ ಇತ್ತಲ್ವಾ, ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇದು 3ನೇ ದಿವಸದ ವೆಯ್ಟ್ ಲಾಸ್ ಜರ್ನಿ ಆಗಿರುತ್ತೆ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ, ಹಾಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸೇರುತ್ತೆ. ವಿಡಿಯೋನ ಯಾರಾದರೂ ನೋಡಲಿಲ್ಲ ಅಂತಂದರೆ ಯೋಗ ಡೇದು ಸೊ ವಿಡಿಯೋ ಅಪ್ಡೇಟ್ ಆಗಿದೆ. ಸೊ ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಜ್ಸುಮಾ. ಇವತ್ತು ಬೆಳಗ್ಗೆ ನಾನು ವಾಕಿಂಗ್ ಎಲ್ಲೂ ಹೋಗಲಿಲ್ಲ. ಸೊ ಯೋಗ ಡೇ ಇತ್ತಲ್ವ, ಅದಕ್ಕೆ ಮನೆಯಲ್ಲೇ ಯೋಗ ಎಲ್ಲ ಮುಗಿಸ್ಕೊಂಡೆ. ಸೊ ಮೈಂಡು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಜೀರಿಗೆ ಮತ್ತು ಪುದೀನ, ಶುಂಠಿ ಮತ್ತು ಚಕ್ಕೆ ಹಾಕ್ಕೊಂಡು ನಾನು ಟೀ ಸ್ವಲ್ಪ ಮಾಡಿಕೊಂಡೆ. ನಂತರ ಟೀ ಕುಡಿದ ನಂತರ ಮಕ್ಕಳನ್ನ ಎಲ್ಲರನ್ನೂ ಸ್ಕೂಲ್ಗೆ ಕಳಿಸಿ ಮತ್ತು ಎಲ್ಲ ಕೆಲಸಗಳನ್ನು ಮುಗಿಸಿ ಮಧ್ಯಾಹ್ನ ಹೊಟ್ಟೆ ಹಸಿತಾಯಿತ್ತು. ಸೊ ಬೇಗ ರೈಸ್ ಮತ್ತು ಬೇಳೆ ಸಾಂಬಾರು ಮಾಡಿಕೊಂಡೆ. ಸೊ ಈಗ ಊಟನೂ ಸಹ ಫಿನಿಶ್ ಮಾಡ್ತಾ ಇದ್ದೀನಿ ನಾನು. ಮತ್ತು ಹೆಸ್ರು ಕಾಳು ಸ್ವಲ್ಪ ಮೊಳಕೆ ಕಟ್ಕೊಳ್ಳೋಣ ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆನೆಸಿಡ್ತಾ ಇದ್ದೀನಿ. ನನಗೆ ಇಷ್ಟೇ ಸಾಕಾಗುತ್ತೆ. ಇದೇ 2 ಡೇಸ್ ಬರುತ್ತೆ. ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪನೇ ನಾನು ಇಲ್ಲಿ ನೆನೆಸಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಇದನ್ನು ನೀರಲ್ಲಿ ನೆನೆಸಿಡೋಣ. ಸೊ ಇದು 2 ಡೇಸ್ ಆದರೂ ಬರುತ್ತೆ ನನಗೆ ಸಾಕು. ನಾನು ಸ್ವಲ್ಪನೇ ಸಲಾಡ್ ಎಲ್ಲ ತಿನ್ನೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಇದ್ರ ಜೊತೆಗೆ ಸೌತೆಕಾಯಿ, ಟೊಮೊಟೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪನೇ ನೆನೆಸಿದೆ. ಹಾಗೆಯೇ ಒಂದು ಗ್ಲಾಸ್ ತುಂಬ ನೀರು ತಗೊಂಡು ಚಿಯಾ ಸೀಡ್ಸು ಮತ್ತು ಬಾದಾಮಿ ಬೀಜನೂ ಸಹ ನೆನೆಸ್ಕೊತಾ ಇದ್ದೀನಿ. ನನಗೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಚಿಯಾ ಸೀಡ್ಸು ತಿಂತಿದ್ರೆ ಅಷ್ಟು ವಾಕರಿಕೆ ಥರ ಆಗ್ತಿದೆ. ಸೊ ಹಾಗಾಗಿ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟೇ ನೆನೆಸ್ತಾ ಇದ್ದೀನಿ ಚಿಯಾ ಸೀಡ್ಸ್ನ. ಮತ್ತು ಬಾದಾಮಿ ಬೀಜನೂ ಸಹ ಜೊತೆಗೆ 2 ಹಾಕ್ಕೊಳ್ತಾ ಇದ್ದೀನಿ. ತಿಂದಾದಮೇಲೆ ಒಂಥರ ವಾಮಿಟ್ ಬರೋ ಥರ ಆಗ್ತಿದೆ ಚಿಯಾ ಸೀಡ್ಸು. ಗೊತ್ತಿಲ್ಲ ಏನಕ್ಕೆ ಅಂತ. ಇದನ್ನು ಸ್ಕಿಪ್ ಮಾಡಬಾರ್ದು, ರೂಢಿ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಸೊ ಕಮ್ಮಿನೇ ನಾನು ಈಗ ಅಲ್ವಾ ಟ್ರೈ ಮಾಡ್ತಾ ಇರೋದು. ಸೊ ಹಾಗಾಗಿ ಎಲ್ಲನೂ ಸಹ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಂಬ ಅನುಭವ ಇದ್ದರೆ ಪರವಾಗಿಲ್ಲ, ಜಾಸ್ತಿನೇ ಹಾಕ್ಕೊಳ್ಳಿ ಕ್ವಾಂಟಿಟಿ. ನನಗೆ ಈಗ ರೂಢಿ ಆಗ್ತಾ ಇರೋದ್ರಿಂದ ಸ್ವಲ್ಪನೇ ನಾನು ಎಲ್ಲನೂ ಟ್ರೈ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಇದು ನೆನೆಯೋದಕ್ಕೆ ಒಂದು 4 ಅವರ್ ಆದರೂ ಬೇಕಾಗುತ್ತೆ. ನಾನು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡೆ. ಬೇಗನೆ ಮಕ್ಕಳು ಸಹ ಸ್ಕೂಲಿಂದ ಬಂದಿದ್ದರು. ಸೊ ನೋಡ್ತಾ ಇರ್ಬೋದು ಇವತ್ತಿನ ಪಾರ್ಕಲ್ಲಿ ಎಷ್ಟು ಜನ ಇದ್ದಾರೆ, ಮಕ್ಕಳು ಆಟ ಆಡೋದಕ್ಕೆ ಬಂದಿದ್ದಾರೆ ಅಂತ. ಸೊ ಕೈಗೆ ಬಾಯಿಗೆ ಸಿಗ್ತಾ ಇರ್ತಾರೆ, ಅಡ್ಡಾಡ್ತಾನೆ ಬರ್ತಾ ಇರ್ತಾರೆ, ಸ್ಪೀಡ್ ವಾಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೋಡಿಕೊಂಡು ಇವತ್ತು ವಾಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಳು ಸಹ ಮುಂದೆ ಜಾಯಿನ್ ಆಗ್ತಾಳೆ. ನನಗೆ ಈ ಪಾರ್ಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬರೀ ಗಿಡಗಳು, ಮರಗಳು ಇದೆಯಲ್ಲ. ಸೊ ನೋಡೋದಕ್ಕೆ ಖುಷಿ ಆಗುತ್ತೆ. ನನಗೆ ಈ ಪಾರ್ಕ್ಗೆ ಬಂದ್ರೇ ಖುಷಿ. ಇಲ್ಲಿ ನಾನು ಪಾರ್ಕ್ ವಾಕ್ ಮಾಡ್ತಾ ಬರಬೇಕಾದ್ರೆ ನೋಡಿ ಪುಟ್ಟದು ಚಿಕ್ಕ ಜೇನು ಕಟ್ಟಿದೆ. ಫಸ್ಟ್ ಕಡ್ಡಿ ಜೇನು ಈ ಥರದ್ದು ಎಲ್ಲಿದ್ದರೂ ನಾವು ಬಿಡ್ತಾ ಇರಲಿಲ್ಲ. ಅದಕ್ಕೆ ಕಲ್ಲು ಹೊಡೆದು ಹುಳ ಹಾರಿಸ್ಬೇಕಾಗಿತ್ತು, ಅಷ್ಟು ತರಲೆಗಳು ಮಾಡ್ತಾಯಿದ್ವಿ. ಆದರೆ ಈಗ ಬೆಳೆದು ಬುದ್ಧಿ ಬಂದ ಮೇಲೆ ಭಯ ಆಗ್ತಿದೆ. ಜೇನುಹುಳ ಬಂದು ಹಟ್ಟಿಸ್ಕೊಬರುತ್ತೆ ಅನ್ನೋ ಭಯನೂ ಸಹ ಇದೆ. ಸೊ ಇಲ್ಲಿ ಪುಟ್ಟ ಕೋಳಿ ಮರಿಗಳು ಎಲ್ಲ ಇದೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಸೊ ನನ್ನ ಮಕ್ಕಳು ಸಹ ಆಟ ಆಡ್ತಾ ಇದ್ದಾಳೆ, ಪಾರ್ಕಲ್ಲಿ ಬಂದಿದ್ದಾರೆ. ಅವರು ಸಹ, ನನ್ನ ಮಗ ಬಂದಿಲ್ಲ, ಮಲಗಿದ್ದಾನೆ. ಸೊ ನಾನು ಜಸ್ಟ್ ಹಾಗೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮನಸ್ಸಲ್ಲಿ ಒಂದು ಕೊರಗು ಸಹ ಆಗುತ್ತೆ. ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಈ ಥರ ಪ್ಲೇ ಏರಿಯಾಸ್ಗಳು ಅಂತಲೇ ಇರಲಿಲ್ಲ ನಮ್ಮಗಳಿಗೆಲ್ಲ. ಪಾರ್ಕ್ ಅಂತ ಏನು ನಮಗೆ ಆ ಟೈಮಲ್ಲಿ ಗೊತ್ತೇ ಇರಲಿಲ್ಲ ನನಗೆ. ಸೊ ಬೀದಿಯಲ್ಲಿ ಮೈದಾನಗಳಲ್ಲಿ ನಾವು ಆಟ ಆಡ್ಕೊಳ್ತಾ ಬೆಳೆದವರು. ಈಗ ಇವರು ಮಕ್ಕಳಿಗೆ ಅಂತಲೇ ಎಷ್ಟು ಫೆಸಿಲಿಟೀಸ್ ಇದೆ ಅಲ್ವಾ. ಸೊ ನೋಡಿದ್ರೇ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನ್ನ ಮಗಳು ಬಂದಳು, ಫೋನ್ ನಾನು ಹಿಡ್ಕೊತೀನಿ ಕೊಡಮ್ಮ ಅಂತ. ಸೊ ಅವಳು ಹಿಡ್ಕೊಂಡು ವ್ಲಾಗ್ ಮಾಡಿಕೊಡ್ತಾ ಇದ್ದಾಳೆ ನನಗಿವತ್ತು.
ಸೊ ಅದು ಅವಳು ವ್ಲಾಗ್ ಮಾಡೋದಕ್ಕೆ ಇಟ್ಕೊಂಡಾಗ ಕ್ಯಾಮ್ರಾ ನನಗೆ ಈಸಿ ಆಯಿತು ಬೇಗ ಬೇಗ ವಾಕ್ ಮಾಡೋದಕ್ಕೆ. ಬಾಲ್ಯದಿಂದ ದೊಡ್ಡವರಾಗ್ತಿದ್ದಂಗೆ ತುಂಬ ಜವಾಬ್ದಾರಿಗಳು ಬರುತ್ತೆ ನಮಗೆ. ಸೊ ಎಷ್ಟೋ ಆಸೆಗಳಿದ್ದರೂ ಸಹ ಅದನ್ನೆಲ್ಲ ಕಟ್ಟಿ ನಾವು ಇಟ್ಕೋತೀವಿ. ಎಲ್ಲಿ ಯಾವ ಥರ ಇರಬೇಕು, ಹೇಗಿರಬೇಕು ಅಂತ ನಮಗೆ ಮೆಚೂರ್ಡ್ ಮೈಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಎಲ್ಲಾದರೂ ಹೊರಗಡೆ ಬಂತಂದರೆ ನಾನು ಚಿಕ್ಕ ಪಾಪು ಥರನೇ ನನಗೆ ಇರೋಕ್ಕೆ ಇಷ್ಟ ಆಗುತ್ತೆ. ಅವ್ರ ಥರನೇ ಆಡಬೇಕು, ಓಡಾಡಬೇಕು, ಇದೇ ಥರನೇ ನನಗೆ ಫುಲ್ಲು ಫ್ರೀಡಮ್ ಆಗಿರಬೇಕು ಅಂತ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಸಹ ಫುಲ್ಲು ವಾಕ್ ಮಾಡಬೇಕಾದ್ರೆ ಫುಲ್ಲು ಜೋಶಲ್ಲೇ ವಾಕ್ ಮಾಡಿದೆ ಇವತ್ತು. ಯಾಕೆ ಅಂದರೆ ನನ್ನ ಮಗಳು ಕ್ಯಾಮ್ರಾ ಇಟ್ಕೊಂಡಿದ್ಲಲ್ಲ, ಸೊ ಖುಷಿ ಆಯಿತು. ನನ್ನ ಮಕ್ಕಳು ಆಗಲಿ ನನ್ನ ಫ್ಯಾಮಿಲಿ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಸಹ ತುಂಬ ತುಂಬ ಥ್ಯಾಂಕ್ ಯು. ವೀಡಿಯೋಗಳನ್ನೆಲ್ಲ ನೋಡ್ತೀರಾ, ತುಂಬ ತುಂಬ ಥ್ಯಾಂಕ್ ಯು. ಇದಕ್ಕಿಂತ ಇನ್ನೇನು ಹೇಳಿ. ವಾಕಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ಮಕ್ಕಳಿಗೆಲ್ಲ ಟ್ಯೂಷನ್ಗೆ ಬಿಟ್ಟು ಮತ್ತು ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ ಮುದ್ದೆ ತಗೊಂಡು ಮತ್ತು ಸಾಂಬಾರಲ್ಲಿ ತಿಂತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಷ್ಟಿಷ್ಟೇ ಊಟನೇ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಖಾಲಿ ಹೊಟ್ಟೆ ಬಿಡಬಾರ್ದು ಅಂತ ಸ್ವಲ್ಪ ಸ್ವಲ್ಪನೇ ಊಟನೇ ತಿಂತಾಯಿದ್ದೀನಿ. ಊಟದಲ್ಲಿ ಡಯಟ್ ಇರೋದು ಇತ್ತೀಚೆಗೆ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ನಾನು ಈ ಜರ್ನಿ ಶುರು ಮಾಡಿರೋದು ಹೊಸ್ತಲ್ವ. ಸೊ ಹಾಗಾಗಿ ನನಗೆ ತುಂಬ ಕಷ್ಟ ಅನ್ನಿಸ್ತಿದೆ. ಹೊಟ್ಟೆ ತುಂಬ ಊಟ ತಿಂದು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದರು. ಈಗ ವೆಯ್ಟ್ ಲಾಸ್ಗೋಸ್ಕರ ಸ್ವಲ್ಪ ಸ್ವಲ್ಪ ಊಟ ಮಾಡೋದು ಒಂಥರ ಖಾಲಿ ಖಾಲಿ ಹೊಟ್ಟೆ ಅಂತ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಈ ಸ್ವಲ್ಪ ಇನ್ನೂ ಡಯೆಟ್ಟು ಸ್ಟ್ರಿಕ್ಟ್ ಮಾಡ್ತೀನಿ. ಸೊ ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲ ಹೇಳ್ಬೋದು ರೈಸ್ ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ. ಸೊ ನಾನು ಈಗ ಇನ್ನು ಬಿಗಿನರ್. ಮುಂದಿನ ದಿನಗಳಲ್ಲಿ ನಾನು ಸಹ ಕ್ವೈಟ್ ಮಾಡ್ತೀನಿ ರೈಸ್ ಐಟಮ್ಸ್ ಎಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ವಾಕ್ ಮಾಡ್ತಾಯಿದ್ದೀನಿ ನಮ್ಮನೆ ಮುಂದೆ ರೋಡಲ್ಲಿನೇ. ಇಲ್ಲಿನೂ ಸಹ ಪೀಸ್ಫುಲ್ಲಾಗಿರುತ್ತೆ. ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಲ್ಲ ನಮ್ಮ ಮನೆ ಹತ್ರ. ಸೊ ನನಗಿಲ್ಲೂ ಸಹ ವಾಕ್ ಮಾಡೋದು ತುಂಬ ಕಂಫರ್ಟಬಲ್ ಅನಿಸುತ್ತೆ. ಬೇಗ ಬೇಗ ವಾಕಿಂಗ್ ಮುಗಿಸಿ ಒಂದು ಗ್ಲಾಸ್ ಆಗೋಷ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ ನಾನಿಲ್ಲಿ. ಇದಾಗಿತ್ತು ಇವತ್ತಿನ ವೆಯ್ಟ್ ಲಾಸ್ ಜರ್ನಿ. ಹೇಗಿತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್.